ಸಭೆಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಮಯದ ಅಭಾವ ಇರೋದ್ರಿಂದ ನಾನು ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ನಮ್ಮ ರಾಜ್ಯಾಧ್ಯಕ್ಷರು, ಈ ಪಕ್ಷದ ಎಲ್ಲ ವರಿಷ್ಠ ನಾಯಕರು, ಮುಖಂಡರು, ಸ್ಥಳೀಯ ಮುಖಂಡರು, ಇಲ್ಲಿ ಉಪಸ್ಥಿತರಿರುವ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಎಲ್ಲ ಸದಸ್ಯರೇ ಹಾಗೂ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ನಾವೆಲ್ಲರೂ ಮೈಸೂರಲ್ಲೇ ಪ್ರಾರಂಭ ಆಗಿರುವ ಈ ಜನ ಆಕ್ರೋಶ ಯಾತ್ರೆ ಏನಿದೆ, ಜನರಲ್ಲಿ ನಮ್ಮ ನಾಡಿನ ಏನು ಸಮಸ್ತ ಜನರ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಜವಾಬ್ದಾರಿಯುತ ಒಂದು ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಪಕ್ಷ ಆಗಿರೋ ಕಾರಣಕ್ಕಾಗಿ ನಮ್ಮ ಯಾತ್ರೆ ಮೂಲಕ ಆಕ್ರೋಶವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೀವಿ. ಮೈಸೂರಲ್ಲಿ ಪ್ರಾರಂಭವಾಗುವಾಗ ನಾನು ಅಲ್ಲೇ ಹೇಳಿದೆ, ನಾವು ಏನು ರಾಜ್ಯ ಮಟ್ಟದ ಏನು ಸಮಸ್ಯೆಗಳನ್ನು ಇಲ್ಲಿ ಮಂಡಿಸಲಿಕ್ಕೆ ಏನೋ ಅವಶ್ಯಕತೆ ಇಲ್ವೇ ಇಲ್ಲ. ಬರೀ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಅವರ ತವರು ಕ್ಷೇತ್ರದಲ್ಲೇ ಏನೇನು ಸಮಸ್ಯೆಗಳಿದೆ ಅದನ್ನೇ ನಾವು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರೆ ಸಾಕು, ನಿಮಗೆ ಗೊತ್ತಾಗತ್ತೆ ಯಾವ ರೀತಿ ರಾಜ್ಯವನ್ನು ವಿಫಲ ಆಗ್ತಾ ಇದೆ ಅಂತ. ಮೈಸೂರಿನಲ್ಲೇ ಇರೋ ಕಾರಣಕ್ಕಾಗಿ ಮತ್ತು ಸುಮಾರು 20-25 ವರ್ಷದ ಒಂದು ಅನುಭವ ಇದೆ ಅರಮನೆಗೆ, ಯಾವ ರೀತಿ ಮುಖ್ಯಮಂತ್ರಿಗಳು ಅವರ ಕೆಲಸವನ್ನು ಮುಂದುವರಿತಾ ಬಂದಿದ್ದಾರೆ ಮತ್ತು ಈ ರಾಜ್ಯ ಅವರ ನೇತೃತ್ವದಲ್ಲಿ ಯಾವ ರೀತಿ ಆಳಿದ್ದಾರೆ ಅಂತ ನಮ್ಗೆ ವೈಯಕ್ತಿಕವಾಗಿ ಗೊತ್ತಿದೆ. ನಮ್ಮ ಚುನಾವಣೆ ಸಂದರ್ಭದಲ್ಲಿ ಅವರು ಇದು ತವರ ಕ್ಷೇತ್ರ, ಪ್ರತಿಷ್ಠೆಯ ವಿಚಾರ ಅಂತ ಹೇಳಿದ್ರು. ಅದು ಬರೀ ಚುನಾವಣೆಯ ಸಂದರ್ಭಕ್ಕೆ ಸೀಮಿತ ಅಂತ ಒಂದು ಆಲೋಚನೆ. ನಂತರವೇ ಮೂಢ ಹಗರಣ ಬಂತು, ನಂತರವೇ ಅನೇಕ ಒಂದು ಹಗರಣಗಳು ಆಚೆ ಬಂತು. ಅದಾಗಿದ ನಂತರವೂ ಸಹ ಅವರ ದುರಾಡಳಿತದ ಒಂದು ಅನೇಕ ಸಮಸ್ಯೆಗಳನ್ನು ಕೂಡ ಆಚೆ ಬಂದಿತ್ತು. ಅವರ ತವರು ಕ್ಷೇತ್ರ ಪ್ರತಿಷ್ಠೆ ಬರೀ ವಿಚಾರ, ಬರೀ ಚುನಾವಣೆ ಸಂದರ್ಭದಲ್ಲಿ ಅದು ಆಚೆ ಅನುಕಂಪ ಸೃಷ್ಟಿ ಮಾಡಲಿಕ್ಕೆ ಅವರು ಉಪಯೋಗ ಮಾಡ್ತಾರೆ. ಅದೇ ರೀತಿ ಮುಂದುವರಿತಾ ಬಂತು. ಇವಾಗ 1 ವರ್ಷ ಸುಮಾರು ನಮ್ಮ ಲೋಕಸಭಾ ಚುನಾವಣೆ ಆಗಿದ ನಂತರ ಇದೇ ಸಮಯದಲ್ಲಿ ನಾವು ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ವಿ, ಸ್ಪರ್ಧೆ ಮಾಡ್ತಾ ಇದ್ವಿ. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು, ಬೆಲೆ ಏರಿಕೆ ಸಾಮಾನ್ಯವಾಗಿ ಒಂದು ಉತ್ಪನ್ನಗಳನ್ನು ಇಲ್ಲಿ ನಿಮ್ಮ ಮುಂದೆ ಮಂಡಿಸಲಿಕ್ಕೆ ನಾವು ಶುರು ಮಾಡಿದ್ರೆ ರಾತ್ರಿವರೆಗೂ ಇಲ್ಲೇ ಇರಬೇಕಾಗತ್ತೆ. ಅದೇ ರೀತಿ ಕಾನೂನು ಸುವ್ಯವಸ್ಥೆ ಏನು ದುರುಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಸಹ ನಾವು ಎಲ್ಲರೂ ಗಮನಿಸಿದ್ದೀವಿ. ನಮ್ಮ ಕೊಡಗುವಿನಲ್ಲೇ ಒಬ್ಬ ಕಾರ್ಯಕರ್ತ ವಿನಯ್ ಸೋಮಯ್ಯ ಅಂತ ಅವರ ಒಂದು ಸೀಡಿನ ರಾಜಕೀಯಕ್ಕೆ ಆತ್ಮಹತ್ಯೆ ಮಾಡಿಕೊಂಡ. ಮೈಸೂರಲ್ಲೂ ಸಹ ಉದಯಗಿರಿ ಠಾಣೆ ಅಲ್ಲೂ ಕೂಡ ಒಂದು ಖಂಡನೀಯ ಕೃತ್ಯವನ್ನು ನಡೀತು. ಅದರ ಜೊತೆಗೆ ಮೊನ್ನೆನೆ ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದ್ದೀವಿ. ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ, ಮುಖ್ಯವಾಗಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗಳಿಗೆ ಒಂದಷ್ಟು ಹಣ ಮೀಸಲಿಡಬೇಕು ಅನ್ನೋ ನಿಟ್ಟಿನಲ್ಲಿ ಅಂತ್ಯವಾಗಿ ಆ ಸಂವಿಧಾನದ ಒಂದು ತತ್ವದೊಂದಿಗೆ SC ST TSP ಏನೋ ಆಕ್ಟ್ ಇದೆ, ಅದನ್ನ ನಾವು ರೂಪಿಸಿದ್ವಿ. ಅದರ ಹಣನೇ ಸುಮಾರು ಹೆಚ್ಚು ಕಡಿಮೆ 40,000 ಕೋಟಿನೂ ಕೂಡ ದುರ್ಬಳಕೆ ಮಾಡಿರುವಂಥದ್ದು ನಾವು ಕೂಡ ನೋಡಿದ್ವಿ. ಮತ್ತೆ ಎಲ್ಲನೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಪದೇ ಆರೋಪ ಹಾಕೋದು, ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತದ್ದು ಕೆಲಸ ಈ ರಾಜ್ಯ ಸರ್ಕಾರ, ಮುಖ್ಯವಾಗಿ ಸಿದ್ದರಾಮಯ್ಯ ಅವರ ಪದ್ಧತಿಯಂತೆ ಅವರು ಮುಂದುವರಿತಾ ಇದ್ದಾರೆ. ಪ್ರತಿ ಸಮಯನೂ ಸಹ ಅವರ ಹಣಕಾಸಿನ ಯೋಜನೆಯನ್ನು ರೂಪಿಸುವುದರಲ್ಲಿ ವಿಫಲ ಆಗ್ತಾ ಇರೋ ಕಾರಣಕ್ಕಾಗಿ ಕೇಂದ್ರ ಸರ್ಕಾರನೇ ಎಲ್ಲಕ್ಕೂ ಕಾರಣ ಅಂತ, ಅಂದ್ರೆ ಶನೇಶ್ವರ ಎಲ್ಲಕ್ಕೂ ಕಾರಣ ಅಂತ, ಅದೇ ರೀತಿ ಕೇಂದ್ರ ಸರ್ಕಾರ ಎಲ್ಲಕ್ಕೂ ಕಾರಣ ಅಂತ ಹೇಳ್ತಾ ಹೋಗ್ತಾ ಇದ್ದಾರೆ. ಆದ್ರೆ ನಾವು ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ಅವರ UPA ಸರ್ಕಾರದ 10 ವರ್ಷದ ಅವಧಿಯಲ್ಲಿ ಮತ್ತು ನಮ್ಮ ಮೋದಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ ನಾವು ಹೋಲಿಕೆ ಮಾಡಿದ್ರೆ ಸುಮಾರು 250% ಹಣ ಹೆಚ್ಚಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ನಾವು ಎಲ್ಲಾ ಕಡೆ ಹೇಳಬೇಕಾಗಿರುವಂತದ್ದು. ಇದು ಬರೀ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಿ. ಗ್ರಾಂಟಿನ ಏಡನ್ನು ಕೂಡ ನಾವು ನೋಡಿದ್ರೆ ಸುಮಾರು 238% ಅಷ್ಟು ಹೆಚ್ಚನ್ನು ನಾವು ಮೋದಿ ಲೆಡ್ ಸರ್ಕಾರದಲ್ಲಿ ನಾವು ಮಾಡಿದೀವಿ. ಆದ್ರೂ ಸಹ ಅವರು ಕೇಂದ್ರ ಸರ್ಕಾರ ಏನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಬಹುಶಃ ಬೆಳಗಾವಿನ ಬಜೆಟ್ ಅಲ್ಲಿ ನಾವು ನೋಡಿಲ್ಲ, ಆದ್ರೆ ಮೈಸೂರು ಬಜೆಟ್ ಅಲ್ಲಿ ನಾವು ನೋಡಿದೀವಿ. ಎಲ್ಲಾನು ಕೂಡ ಪುನಃ ರೀಪ್ಯಾಕೇಜ್ ಮಾಡಿದೆ. ಹಿಂದೆ ಭಾಜಪಾ ಸರ್ಕಾರ ಸಮಯದಲ್ಲಿ ಇರುವಂತದ್ದು ಎಲ್ಲ ಯೋಜನೆಗಳು ಪುನಃ ರೀಪ್ಯಾಕೇಜ್ ಮಾಡಿ ನಾವು ಈ ಬಜೆಟ್ ಅಲ್ಲಿ ಕೊಟ್ಟಿದೀವಿ ಅಂತ ಹೇಳಕ್ಕೆ ಕಾರಣ ಒಂದೇನೆ, ಅವರ ಏನೇನು ಯೋಜನೆಗಳನ್ನು ರೂಪಿಸಿದರೆ ಅದು ಏನು ಕೂಡ ಪ್ರಗತಿ ಆಗಿಲ್ಲ. ಬರೀ 40% ಪ್ರಗತಿ ಆಗಿದೆ. ಇಂಥ ಒಂದು ದುರಾಡಳಿತ ನಮ್ಮ ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. ಕರ್ನಾಟಕ ಎಲ್ಲಕ್ಕಿಂತ ಪ್ರಗತಿಪರ ರಾಜ್ಯ ಅಂತ ಒಂದು ಕಾಲದಲ್ಲಿ ಗುರುತಿಸಲಾಗಿತ್ತು.
ಇವಾಗ ಹಿಂದುಳಿದ ಒಂದು ರಾಜ್ಯದ ಜೊತೆಗೆ ಗುರುತಿಸಲಾಗ್ತಾ ಇದೆ. ಅದು ಒಂದೇ ಅಲ್ಲ, ಈ ಕೇಂದ್ರ ಸರ್ಕಾರದ ಜೊತೆ ಆರೋಪ ಮಾಡೋ ನಿಟ್ಟಿನಲ್ಲಿ ಅವರು ಬಹುಶಃ ತಮ್ಮ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮರ್ತು ಬಿಟ್ಟಿದ್ದಾರೆ. ಒಂದ್ ಕಡೆನೂ ಕೂಡ ನಮ್ಮ ದಕ್ಷಿಣ ಭಾಗ ಇರ್ಬೋದು, ಉತ್ತರ ಭಾಗ ಇರ್ಬೋದು, ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ ಇರ್ಬೋದು, ಕರಾವಳಿ ಇರ್ಬೋದು, ಮಳೆ ಮೈಸೂರು ಇರ್ಬೋದು, ಸ್ಥಳೀಯ ಚುನಾವಣೆಗಳು ಎಲ್ಲೂ ನಡೆಸಿಲ್ಲ. ಅದರಿಂದ 15th ಫೈನಾನ್ಸ್ ಕಮಿಷನ್ ಇಂದ ಏನೇನು ಹಣಗಳು ಬರಬೇಕು ಅದು ಸಹ ಅವ್ರಿಗೆ ಉಪಯೋಗ ಆಗಿಲ್ಲ, ಅವ್ರು ಬಳಸಕ್ ಆಗ್ತಾ ಇಲ್ಲ, ಅದು ಪುನಃ ರಿಟರ್ನ್ ಹೋಗ್ತಾ ಇದೆ. ಈ ರೀತಿ ಇಲ್ಲಿ ಏನು ಗುಂಡಿ ಬಿದ್ದ ರಸ್ತೆಗಳಿರ್ಬೋದು, ಏನು ಡ್ರೈನೇಜ್ ಸಿಸ್ಟಮ್ ಇರ್ಬೋದು, ಈ ಹಣ ಏನೇನು ಜನರಿಗೆ ಲಾಭ ಆಗುವಂತ ಕೆಲಸದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅದು ಯಾವುದು ಸಹ ಅವರು ಬಳಸ್ತಾ ಇಲ್ಲ. ಈ ರೀತಿ ಸಂಪೂರ್ಣವಾಗಿ ರಾಜ್ಯದ ಆಡಳಿತವನ್ನು ವಿಫಲ ಆಗ್ತಾ ಇದೆ. ಅದ್ರ ಜೊತೆಗೆ ಬೆಳೆ ಏರಿಕೆ ಇರ್ಬೋದು, ಅಲ್ಪಸಂಖ್ಯಾತರ ತುಷ್ಟೀಕರಣ ಇರ್ಬೋದು, ಮತ್ತು ಅನೇಕ ಒಂದು ಸಮಸ್ಯೆಗಳಿರ್ಬೋದು, ಎಲ್ಲಾನು ಸಹ ಈ ಒಂದು ರಾಜ್ಯದಲ್ಲಿ ನಾವು ನೋಡ್ತಾ ಇದೀವಿ, ಅನುಭವಿಸ್ತಾ ಇದೀವಿ.